ವಿಚಾರವಾಗಿ ಈಗ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಡಿಜಿಗೆ ಅಧಿಕಾರ ಇದೆ ಅಂತ ತಿಳಿಸಿದೆ. ಸೊ ಅದರ ಬಗ್ಗೆ ಹೇಳೋದಾದ್ರೆ ದರ್ಶನ್ ಅವ್ರ ವಿಚಾರದಲ್ಲಿ ನ್ಯಾಯಾಲಯ ಒಂದು ಮಾತನ್ನು ಹೇಳಿದೆ. ಈಗ ಟ್ರಯಲ್ ಶುರು ಆಗ್ತಾ ಇದೆ, ವಿಟ್ನೆಸ್ ಎಕ್ಸಾಮಿನೇಷನ್ಸ್ ಆಗಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು. ಹಾಗಾಗಿ ದರ್ಶನ್ ಅವರ ಪ್ರೆಸೆನ್ಸ್ ಇಲ್ಲಿ ಅವಶ್ಯಕತೆ ಇದೆ. ಮತ್ತು ಒಂದು ಪಕ್ಷ ದರ್ಶನ್ ಅವ್ರ ಕಡೆಯಿಂದ ಯಾವುದಾದ್ರು ಅನೈತಿಕ ಚಟುವಟಿಕೆ ಆದ್ರೆ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಿಲ್ಲದ್ರು ಮುಂದೆ ಏನಾದ್ರು ಅವರು ಇನ್ವಾಲ್ವ್ ಆದ್ರೆ ಆಗ ಅವ್ರನ್ನ ಶಿಫ್ಟ್ ಮಾಡ್ಲಿಕ್ಕೆ ಒಂದು ಸಕಾರಣ ಇದೆ. ಈಗ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಿರ್ದೇಶನಗಳನ್ನು ಕೊಟ್ಟಿದೆ. ಯಾವುದೇ ತರಹದ ಜೈಲ್ ಅಧಿಕಾರಿಗಳು ದರ್ಶನ್ ಅವರಿಗೆ ಸ್ಪೆಷಲ್ ಪ್ರಿವಿಲೇಜಸ್ಗಳನ್ನ ಕೊಡಬಾರ್ದು. ಎಲ್ಲ ಸಹಜವಾದಂತಹ ಖೈದಿಗಳಿಗೆ ಏನ್ ಕೊಡ್ತೀರೋ ಅದನ್ನ ಕೊಡಿ ಅಂತ ಹೇಳಿದೆ. ಒಂದು ಪಕ್ಷ ಸ್ಪೆಷಲ್ ಪ್ರಿವಿಲೇಜಸ್ ಕೊಟ್ರೆ ಆಗ ಎಲ್ಲ ಜೈಲ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ ಮತ್ತು ಗೃಹ ಮತ್ತು ಹೋಮ್ ಡಿಪಾರ್ಟ್ಮೆಂಟಿನ ಪ್ರಿನ್ಸಿಪಲ್ ಸೆಕ್ರೆಟರಿನ ಇಲ್ಲಿ ಸಂಬಂಧ ಮಾಡ್ತೀವಿ ಸುಪ್ರೀಂ ಕೋರ್ಟ್ಗೆ ಅಂತ ಸ್ಪಷ್ಟವಾದಂತಹ ವಾರ್ನಿಂಗ್ ಕೊಟ್ಟಿದೆ. ಇದಾದ ನಂತರ ಏನಾಗಿದೆ, ಪ್ರಿಸನ್ ಅಫಿಷಿಯಲ್ಸ್ ಏನ್ ಮಾಡಿದ್ದಾರೆ, ತುಂಬಾ ಕಟ್ಟುನಿಟ್ಟಾಗಿ ಟೈಟ್ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ದರ್ಶನ್ ಅವ್ರಿಗೆ ಅಲ್ಲಿ ಏನು ಸೌಲಭ್ಯ ಸಿಗ್ತಾ ಇದೆ, ಸಹಜವಾದಂತಹ ಖೈದಿಗೆ ಸಿಗುವಂತ ಸೌಲಭ್ಯ ಸಿಗ್ತಾ ಇದೆಯಾ ಇಲ್ವಾ, ಅದ್ರ ಬಗ್ಗೆ ಅವ್ರಿಗೆ ಚಕಾರ ಎತ್ತಿ ಜಡ್ಜ್ ಮುಂದೆ ಅವ್ರು ಕೇಳ್ಕೊಂಡಿದ್ದಾರೆ. ಬಟ್ ದರ್ಶನ್ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ಲಿಕ್ಕೆ ಈಗ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದಾದ ನಂತರ ತುಂಬಾ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ. ಪ್ರಿಸನ್ ನಲ್ಲಿ ಎಲ್ಲಾ ಸಹಜವಾದಂತ ಎಲ್ಲ ಖೈದಿಗಳು ಕೊಡುವಂತ ರೀತಿಯಲ್ಲಿ ದರ್ಶನ್ ಅವ್ರನ್ನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರನ್ನೇನು ಸ್ಪೆಷಲ್ VIP ಕ್ಯಾಟಗರಿ ನೋಡ್ತಾ ಇಲ್ಲ. ಮತ್ತು ಟ್ರಯಲ್ಗೆ ಅವರ ಅವಶ್ಯಕತೆ ಇರೋದ್ರಿಂದ ಖಂಡಿತವಾಗ್ಲೂ ಇಲ್ಲೇ ಕಂಟಿನ್ಯೂ ಮಾಡಲಿ. ಬಳ್ಳಾರಿಗೆ ನೀವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹಾಕಿರುವಂತಹ ಅಪ್ಲಿಕೇಶನ್ ಅಲ್ಲಿ ಸಮಂಜಸವಾದಂತಹ ಗ್ರೌಂಡ್ಸ್ ಇಲ್ಲ ಅಂತ ಹೇಳಿ ನ್ಯಾಯಾಧೀಶರು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಈಗ ದರ್ಶನ್ ಅವ್ರು ಹೇಗೆ ಅವ್ರ ಬಿಹೇವಿಯರ್, ಅವ್ರ ವರ್ತನೆ ಮೇಲೆ ಅವ್ರನ್ನ ಇಲ್ಲಿ ಉಳಿಸ್ಕೋಬೇಕಾ ಅಥವಾ ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾ ಅಂತ ಪ್ರಿಸನ್ ADGPನವರು ಡಿಸೈಡ್ ಮಾಡ್ತಾರೆ. ಸರ್ ಇನ್ನೊಂದು ಮತ್ತೊಂದು ಅದೇ ಈಗ ಅರ್ಜಿ ಹಾಕಿರುವಂತದ್ದು, ನನಗೆ ಒಂದು ದಿನ ಕೊಡಿ ಮತ್ತೆ ಒಂದು ಬೆಡ್ಶೀಟ್ ಕೊಡಿ, ಸಾಕಷ್ಟು ಚಳಿ ಇದೆ, ಜೊತೆಗೆ ನನಗೆ ಬ್ಯಾಕ್ ಪೇನ್ ಇದೆ ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ. ಸೊ ಈ ವಿಚಾರವಾಗಿ ಹೇಳೋದಾದ್ರೆ ನೋಡಿ, ಖಂಡಿತವಾಗ್ಲೂ ಬಹಳಷ್ಟು ಬೇಸರವಾದಂತ ವಿಚಾರ. ನೋಡಿ, ಒಬ್ಬ ಖೈದಿ ಆಗಿದ್ರು ಕೂಡ ಆತನೂ ಒಬ್ಬ ಮನುಷ್ಯ. ನಮ್ಮಲ್ಲಿ ನಾವು ಪ್ರಿಸನ್ ಸಿಸ್ಟಮ್ ಅನ್ನ ರಿಫಾರ್ಮೇಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದ್ರೆ ಪರಿವರ್ತನೆ ಸಿಸ್ಟಮ್ ಅಲ್ಲಿ ನಾವು ಪ್ರಿಸನ್ ಸಿಸ್ಟಮ್ ನ ನಾವು ಡಿಸೈನ್ ಮಾಡಿದ್ದೀವಿ. ಅಂದ್ರೆ ಒಬ್ಬ ವ್ಯಕ್ತಿಯ ಅಲ್ಲಿ ಹೋಗ್ತಾನೆ ಅನ್ನೋದಾದ್ರೆ ಆತ ತನ್ನ ಮನಸ್ಸಿನಲ್ಲಿ ತಾನು ಮಾಡಿರೋ ತಪ್ಪಿಗೆ ಅರಿವನ್ನು ಪಡ್ಕೊಂಡು ಆತ ಪರಿವರ್ತನೆ ಆಗಿ ಪರಿಪೂರ್ಣವಾಗಿ ಹೊರಗೆ ಬರ್ತಾನೆ ಅಂತ ನಮ್ದು ರಿಫಾರ್ಮೇಟಿವ್ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡ್ತೀವಿ. ದರ್ಶನ್ ಅವ್ರು ಏನ್ ಕೇಳಿದ್ರು, ನನಗೊಂದು ದಿಂಬನ್ನ ಕೊಡಿ, ಒಂದು ಹಾಸಿಗೆಯನ್ನ ಕೊಡಿ, ಬಹಳಷ್ಟು ಚಳಿ ಇದೆ, ನನಗೆ ಬಿಸಿಲನ್ನೇ ನೋಡೋಕ್ಕಾಗ್ತಿಲ್ಲ, ನನ್ನ ಒಳಗಡೆ ಹಾಕಿದ್ದಾರೆ, ಒಂದು ರೂಮಲ್ಲಿ ಹಾಕಿದ್ದಾರೆ, ನನ್ನ ಬಿಸಿಲು ಬೆಳೆದಿರ ಎಲ್ಲೋ ಫಂಗಸ್ ಎಲ್ಲ ಡೆವಲಪ್ ಆಗ್ತಿದೆ, ಕೈಗೆ ಬಹಳ ಬಟ್ಟೆ ಎಲ್ಲ ವಾಸನೆ ಬರ್ತಿದೆ. ಇದೇನಾಗ್ತಿದೆ, ಬಹಳಷ್ಟು ನೋವಿನ ವಿಚಾರ. ಯಾಕಂದ್ರೆ ಯಾವುದೇ ಖೈದಿ ಅವರು ಅಪರಾಧಿ ಅಲ್ಲ, ಆರೋಪಿ ಅನ್ನೋ ಸ್ಥಾನದಲ್ಲಿದ್ದಾರೆ. ಅವರಿಗೆ ಕನಿಷ್ಠವಾದಂತಹ ಸೌಲಭ್ಯಗಳನ್ನ ಕೊಡಬೇಕಾಗಿರುವಂಥದ್ದು ಪ್ರಿಸನ್ ಮ್ಯಾನ್ಯೂಲ್ 1974 ನಲ್ಲಿ ಡಿಫೈನ್ ಮಾಡ್ತಾರೆ. ಬಟ್ ಪ್ರಿಸನ್ ಮ್ಯಾನ್ಯೂಲ್ ನಲ್ಲೂ ಕೂಡ ಅನೇಕ ಅಮೆಂಡ್ಮೆಂಟ್ಗಳನ್ನು ನಾವು ಮಾಡಬೇಕು. ಯಾಕಂದ್ರೆ ಪ್ರಿಸನ್ ಮ್ಯಾನ್ಯೂಲ್ ಮಾಡಿರುವಂಥದ್ದು 1974 ನಲ್ಲಿ, ಅಂದ್ರೆ ಸುಮಾರು 50 ವರ್ಷದ ಹಿಂದೆ ಇರೋ ಮ್ಯಾನ್ಯೂಲ್ ಅನ್ನ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅನೇಕ ಮುಂದುವರೆದ ದೇಶಗಳಲ್ಲಿ ಚಳಿಯಾದಂತಹ ಸಂದರ್ಭದಲ್ಲಿ ಎಲ್ಲ ಖೈದಿಗಳಿಗೆ ಸಾಕ್ಸ್ ಗಳನ್ನ ಕೊಡ್ತಾರೆ, ಖೈದಿಗಳಿಗೆ ಬೆಚ್ಚಗಿರ್ಬೇಕು ಅಂತ ಹೇಳಿ ಸ್ವೆಟರ್ಗಳನ್ನ ಕೊಡ್ತಾರೆ, ಒಳ್ಳೆ ಬೆಡ್ಶೀಟು, ದಿಂಬು, ಒಳ್ಳೆ ಆಹಾರ, ಒಳ್ಳೆ ನೀರು ಮತ್ತು ಪ್ರತಿ ದಿವಸ 1 ಗಂಟೆ ವ್ಯಾಯಾಮ, ಬಿಸಿಲಿಗೆ ಕಳಿಸ್ತಾರೆ. ಬಿಸಿಲಲ್ಲಿ ಅವ್ರ ಮೈಗೂ ಬಿಸಿಲು ಬಿಡಬೇಕು, ವ್ಯಾಯಾಮ ಮಾಡಿ ಒಳ್ಳೆ ಆರೈಕೆಯನ್ನು ಕೊಟ್ಟಾಗ ಆಗ ಅವ್ರ ಇಡೀ ಟ್ರಯಲ್ ನ ಫೇಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಈ ನಾವು ತುಂಬಾ ಕಠಿಣವಾಗಿ, ಈ ಅಮಾನವೀಯವಾಗಿ, ಇನ್ಹ್ಯೂಮನ್ ಆಗಿ ನಡ್ಕೊಂಡು ಯಾವುದೇ ದಿಂಬನ್ನು ಕೊಡ್ದಿರಾ, ಒಂದು ಬೆಡ್ಶೀಟ್ ಕೊಡ್ದಿರಾ, ಒಂದು ದಿಂಬನ್ನು ಕೊಡ್ದಿರಾ ಅವ್ರನ್ನ ಕತ್ಲೆಯಲ್ಲಿ ಹಾಕಿದ್ರೆ ನಾಳೆ ಏನಾದ್ರೂ ಅವ್ರ ಜೀವಕ್ಕೆ ಅಪಾಯ ಆದ್ರೆ ನಾವು ಏನಂತ ಉತ್ತರ ಕೊಡಕ್ಕಾಗ್ತದೆ. ಹಾಗಾಗಿ ನಾವು ಮುಂದೆ ನ್ಯಾಯಾಂಗ ವ್ಯವಸ್ಥೆ ಶಿಕ್ಷೆ ಕೊಟ್ಟು ಅವ್ರಿಗೆ ನಾಳೆ ಏನ್ ಶಿಕ್ಷೆ ಆಗ್ಬೋದು, ಅದಕ್ಕಿಂತ ಮುಂಚೆ ಇದೇ ಅತಿ ದೊಡ್ಡ ಶಿಕ್ಷೆ ಆಗ್ತಾ ಇದೆ. ಹಾಗಾಗಿ ದರ್ಶನ್ ಅವ್ರು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ದರ್ಶನ್ ಅವ್ರಿಗೆ ಒಂದು ಪ್ರಕರಣ ಮಾತ್ರ ಅಲ್ಲ, ಅಲ್ಲಿರೋ ಎಲ್ಲ ಖೈದಿಗಳಿಗೂ ಕೂಡ ಸಹಜವಾಗಿ ಸಿಗುವಂತ ಎಲ್ಲ ಸೌಲಭ್ಯಗಳು ಕೂಡ ಸಿಗಬೇಕು. ಪ್ರಿಸನ್ ಮ್ಯಾನ್ಯೂಲ್ ಕೂಡ ಅಪ್ಡೇಟ್ ಆಗಬೇಕು. ರಾಜ್ಯ ಸರ್ಕಾರ ಒಂದು ಒಳ್ಳೆ ಕಮಿಟಿಯನ್ನು ಮಾಡಿ 1974 ರೂಲ್ಸ್ ಅನ್ನ 2025 ಇವತ್ತಿನ ಕಾಲಮಾನಕ್ಕೆ ಅನುಗುಣವಾಗಿ ಎಷ್ಟು ಜನ ಪ್ರಿಸನರ್ಸ್ ಇನ್ಕ್ರೀಸ್ ಆಗಿದ್ದಾರೆ, ಸುಮಾರು ಜನ ಅಲ್ಲಿ ಇನ್ಕ್ರೀಸ್ ಆಗಿದ್ದಾರೆ. ಹಾಗಾಗಿ ಕನಿಷ್ಠ ಸೌಲಭ್ಯಗಳನ್ನು ಕೊಟ್ರೆ ಖಂಡಿತವಾಗ್ಲೂ ಅವರು ಕೂಡ ಒಂದು ಒಳ್ಳೆ ನಾಗರಿಕರಾಗಿ ಅಲ್ಲೂ ಬದುಕ್ತಾರೆ. ಮತ್ತು ಕೋರ್ಟ್ ನಲ್ಲಿ ಏನ್ ತೀರ್ಮಾನ ಆಗುತ್ತೋ, ನಾಳೆ ಶಿಕ್ಷೆ ಆದ್ರೆ ಬೇರೆ ರೀತಿ ಅವ್ರಿಗೆ ಪನಿಷ್ಮೆಂಟ್ ಇರ್ತದೆ, ಶಿಕ್ಷೆ ಆಗ್ಲಿಕ್ಕೆ ಮುಂಚೆ ಬೇರೆ ರೀತಿ ಪನಿಷ್ಮೆಂಟ್ ಇರ್ತದೆ. ಹಾಗಾಗಿ ದರ್ಶನ್ ಅವ್ರು ಕೇಳಿದ್ರು ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.